ನಾನೀಗ ಜ್ಯೋತಿ ಹಚ್ಚಿದ್ದೀನಿ, ಎಲ್ಲ ನನ್ನ ಸೋದರಿಯರು ನನ್ನ ತಾಯಂದಿರು ಹಚ್ಚಿದ್ದಾರೆ. ಇದು ನನ್ನ ಜ್ಯೋತಿ ಅಲ್ಲ, ನಿಮ್ಮ ಮನೆಗೆ ಬೆಳಬೇಕು ಅಂತ ಈ ಜ್ಯೋತಿಯನ್ನು ನಾವೆಲ್ಲ ಸೇರಿ ಹಂಚಿದ್ದೇವೆ. ಗೌತಮ ಬುದ್ಧ ಕೂಡ ಅದನ್ನೇ ಹೇಳಿದ್ದು, ನಿಮ್ಮ ದಾರಿ ಬೆಳಗುತ್ತಿದೆ ಎಂದು ನಾವೆಲ್ಲ ಈ ಜ್ಯೋತಿಯನ್ನ ಹಚ್ಚಿದ್ದೇವೆ. ನಾವು ಚನ್ನಪಟ್ಟಣದ ಅಭಿವೃದ್ಧಿಯ ದೀಪವನ್ನ ಹಚ್ಚಿದ್ದೇವೆ. 3 ತಿಂಗಳಿಂದ ಬಂದು 27,000 ಜನ ಬಂದು ಅರ್ಜಿಯನ್ನು ಕೊಟ್ಟು ನನಗೆ ಬಡವರಿದ್ದೇವೆ, ನಮ್ಮೂರಲ್ಲಿ ನಮಗೆ ಸೈಟ್ ಇಲ್ಲ, ಮನೆ ಇಲ್ಲ, ದಾರಿ ಬೇಕು, ಚರಂಡಿ ಆಗ್ಬೇಕು, ದೇವಸ್ಥಾನ ಆಗ್ಬೇಕು, ಸಮುದಾಯ ಭವನ ಆಗ್ಬೇಕು ಅಂತೇಳಿ 27,000 ಜನ ಅರ್ಜಿಯನ್ನ ಕೊಟ್ಟಿದ್ದಾರೆ. ನಮ್ಮ ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಮನೆಗೆ ಹೋಗಿ ನಿಮ್ಗೇನ್ ಆಗ್ಬೇಕು, ನಿಮ್ಮ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಅಂತ ಹೇಳಿ ಅವ್ರು ಬಂದು ನಿಮ್ಗೆ ಅರ್ಜಿಯನ್ನ ಕೊಟ್ಟಿದ್ದಾರೆ. ಕೊಟ್ರಾ ಇಲ್ವಾ? ಕೊಟ್ರೇನಮ್ಮ? ನೀವು ಅದಕ್ಕೆ ವಾಪಸ್ ಅರ್ಜಿ ಕೊಟ್ಟಿದ್ದೀರಿ. ನಗರದಲ್ಲೇ 9,721 ಜನ ಕೊಟ್ಟಿದ್ದಾರೆ, ಗ್ರಾಮೀಣ ಪ್ರದೇಶದಲ್ಲೂ ಕೊಟ್ಟಿದ್ದಾರೆ. ಬರೀ ಸೈಟು ಮನೆಗೆ 18,000 ಜನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತೀರ್ಮಾನವನ್ನು ಮಾಡಿದ್ದೇನೆ, ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ, ಯಾರು ಬಡವರು ಹರಿದ್ದಾರೆ ಅವರೆಲ್ಲರೂ ಕೂಡ, ಯಾರಿಗೆ ಮನೆ ಇಲ್ಲ, ಯಾರಿಗೆ ಸೈಟ್ ಇಲ್ಲ, ಯಾರಿಗೆ ಜಾಗ ಇಲ್ಲ, ಪರಿಶೀಲನೆ ಮಾಡಿ ಎಲ್ಲರೂ ಕೂಡ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ಸೈಟ್ಗಳನ್ನ ಹಂಚಿಕೆ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸಿ ಈಗಾಗಲೇ ನಗರದ ಪಕ್ಕದ ಟೌನ್ ನಲ್ಲಿ ಒಂದು ಹೊಸ ನಗರವನ್ನೇ ಸೃಷ್ಟಿ ಮಾಡಿ ನಾವೀಗ ಸೈಟ್ ಹಂಚುವಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಪಟ್ಲಲ್ಲಿ. ಇನ್ನ ಅಕ್ಕಪಕ್ಕ ನಮ್ಮ ಈಗ ತಾನೇ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಯಾರ್ಯಾರು ಬಗರ್ಕೊಬ್ಬ ಸಾಗುವಳಿಗೆ ಅರ್ಜಿ ಮಾಡ್ಕೊಂಡ್ರು 5 ಕಿಲೋಮೀಟರ್ ಒಳಗಡೆ ಇಲ್ಲ, ಅದು ಕೂಡ ಅರ್ಜಿ ವಜಾ ಮಾಡಿ ಅದು ಸೈಟ್ ಹಚ್ಚಬೇಕು. ಇಲ್ಲ ಇನ್ನು ಯಾರ್ಯಾರು ಜಮೀನು ಕೊಡ್ತಾರೆ ಅವ್ರಿಗೆ ಸರ್ಕಾರದಿಂದ ಒಂದೇ ಸತಿ ದುಡ್ಡು ಕೊಟ್ಬಿಟ್ಟು ಖರೀದಿ ಮಾಡಿ 2 ಎಕರೆ ಯಾರು ಕೊಡಿ, 5 ಎಕರೆ ಯಾರು ಕೊಡಿ, 10 ಎಕರೆ ಯಾರು ಕೊಡಿ, 1 ಎಕರೆ ಯಾರು ಕೊಡಿ, ಅಲ್ಲಲ್ಲೇ ಸೈಟ್ ಅನ್ನು ಹಂಚಿ ಕೊಡುವಂತ ಕೆಲಸಕ್ಕೆ ನಾವು ಬದ್ಧರಾಗಿದ್ದೇವೆ. ಇಲ್ಲಿ ಬಹಳ ಜನ ಬಂದಿದ್ದೀರಿ. ಇವತ್ತು ಒಂದು 500 ಎಷ್ಟು ಎಕರೆ ಇರ್ತೀವಿ, 500 ಜನಕ್ಕೆ ಇವತ್ತು ನಾವಿಲ್ಲಿ ಹಚ್ಬೋದು. ಇನ್ನು 800 ಜನ ಇಲ್ಲಿ ಒಟ್ಟು 1,000 ಜನಕ್ಕೆ ಲೆಕ್ಕಾಚಾರ ಹಾಕೊಂಡಿದ್ದೇವೆ. ಲಾಟ್ರಿ ಎತ್ತೀವಿ, ಕೆಲವರು ಸಿಕ್ಬೋದು, ಕೆಲವರು ಸಿಕ್ಕದೇ ಇರ್ಬೋದು. ಸಿಕ್ಕದೆ ಹೋದವ್ರು ಯಾರು ಗಾಬರಿ ಮಾಡ್ಕೊಳ್ಳೋದು ಬೇಡ. ಜಮೀನಿನ ಉಳ್ಕೊಂಡದನ್ನ ಖರೀದಿ ಮಾಡಿ ಇನ್ಯಾರ್ಯಾರು ಉಳ್ಕೊಂಡಿದ್ದಾರೆ, ಯಾರ್ಯಾರು ಹಾರಿದ್ದಾರೆ ಅವರೆಲ್ಲರೂ ಕೂಡ ಕೊಡಬೇಕು ಅಂತ ಈ DK ಶಿವಕುಮಾರ್ನ ಸಂಕಲ್ಪ. ನೀವು ಚಿಂತೆ ಮಾಡಬೇಡ. ಆಮೇಲೆ ಮನೆ ಸೈಟ್ ಅನ್ನ ಕನಕಪುರದಲ್ಲಿ ಏನ್ ಮಾಡಿದ್ರೆ ಗೊತ್ತಾ, ಗಂಡಸರಿಗೂ ಒಬ್ಬೊಬ್ರಿಗೂ ಕೊಡ್ಲಿಲ್ಲ, ಎಲ್ಲ ಹೆಣ್ಮಕ್ಳನ್ನ ಕರೆಸಿ ಹೆಣ್ಮಕ್ಳ ಹೆಸರಿಗೆ ಗಂಡಸರು ಏನಾರು ಮಾರ್ಗಿರ್ಕೊಬಿಟ್ಟಾರಂತ ಆ ತಾಯಿದಿರ್ನ ಗಂಡಸರ ಇಬ್ರು ಹೋಗಿ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿ ಕನಕಪುರದಲ್ಲಿ 100 ಎಕರೆ ಹಿಂಗೆ ಸೈಟ್ ಅನ್ನು ಹಂಚಿದ್ದೇನೆ. ಅದೇ ರೀತಿ ಚನ್ನಪಟ್ಟಣದಲ್ಲೂ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಎಲೆಕ್ಷನ್ ಮುಂಚಿತ ಮಾತು ಕೊಟ್ಟಿದ್ದು 5 ಗ್ಯಾರಂಟಿ. ನಿಮ್ಗೆ ಜ್ಯೋತಿ ಫ್ರೀಯಾಗಿ ಕರೆಂಟ್ ಕೊಡ್ತೀನಿ 200 ಯೂನಿಟ್ವರೆಗೂ ಕೊಡ್ತಾ ಇದ್ದೀನ ಇಲ್ವಾ ತಾಯಿ? ಯಾರು ಕರೆಂಟ್ ಬಿಲ್ ಕಟ್ತಾ ಇಲ್ಲ ತಾನೆ? 10 kg ಅಕ್ಕಿ ಹೇಳಿದ್ದು ಕೊಡ್ತಾ ಇದೀವಿ ತಾನೆ? ಉಚಿತವಾಗಿ ಫ್ರೀಯಾಗಿ ಬಸ್ಸಲ್ಲಿ ಓಡ್ತಾ ಇದೀವಿ ತಾನೆ? ಹೆಣ್ಮಕ್ಳು ಕಬ್ಬಾಳಿಗೆ, ಮೈಸೂರಿಗೆ, ಧರ್ಮಸ್ಥಳಕ್ಕೆ, ಕೊಲ್ಲೂರಿಗೆ, ಮಕ್ಕಳ ಮನೆಗೆ, ಬೀಗರ ಮನೆಗೆ, ಎಲ್ಲರ ಮನೆಗೂ ಫ್ರೀಯಾಗಿ ಓಡಾಡ್ತಾ ಇದೀವಿ. ಯಾಕೋ ಜಾಸ್ತಿ ಮಾತಾಡ್ತಾ ಇದೀವಿ. ಗೃಹಲಕ್ಷ್ಮಿ 2 ತಿಂಗಳು ಬಂದಿಲ್ಲ, ಈಗ ಬರ್ತದೆ.
ಮಿಕ್ಕಿದ 1 ವರ್ಷ ದುಡ್ಡು ಬಂತು ತಾನೇ? ಬಂದಿದೆ. ಮಕ್ಕಳು ಫೀಸ್ ಕಟ್ಟಿದ್ದೀರಾ, ಆರೋಗ್ಯ ನೋಡ್ಕೊಂಡಿದ್ದೀರಾ, ಟಿವಿ ತಗೊಂಡಿದ್ದೀರಾ, ಫ್ರಿಡ್ಜ್ ತಗೊಂಡಿದ್ದೀರಾ, ಸಾಲ ತೀರಿಸಿದ್ದೀರಾ. ನೇರವಾಗಿ ಯಾರಿಗೂ ಲಂಚ ಇಲ್ಲದೆ ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಬಂತು. ಯಾವ ಕಾಲದಲ್ಲಿ ಇತ್ತು? ಯೋಗೇಶ್ ಕಾಲದಲ್ಲಿತ್ತ? ಕುಮಾರಸ್ವಾಮಿ ಕಾಲದಲ್ಲಿತ್ತ? ಯಾರ ಕಾಲದಲ್ಲಿದೆ? ಸಿದ್ದರಾಮಯ್ಯನವರ ಕಾಲದಲ್ಲಿ, DK ಶಿವಕುಮಾರ್ ಕಾಲದಲ್ಲಿದೆ. ನಿಜನಾ? ಯಾರ ಪರವಾಗಿ ನಿಂತ್ಕೋಬೇಕು? ನಿಮ್ಮ ಋಣವನ್ನ ತೀರಿಸಲಿಕ್ಕೋಸ್ಕರ. ಇಂಥ ಕಾರ್ಯಕ್ರಮ ಮಾಡಿದ್ವಿ. ಈಗ 27,000 ಜನ ಬಂದು ನಮಗೆ ಅರ್ಜಿ ಕೊಟ್ಟರು. ಈಗ ಮುಖ್ಯಮಂತ್ರಿಗಳಿದ್ರು ಈ ಕ್ಷೇತ್ರದಲ್ಲಿ, ಯೋಗೇಶ್ ಮಂತ್ರಿ ಇದ್ರು, ಮಾಡಬಹುದಾಗಿತ್ತು. ಹಿಂಗೆ ಕರ್ಸಿ ಸೈಟ್ ಕೊಟ್ಟು ಬಡವರು ಸಹಾಯ ಮಾಡಿ ದುಡ್ಡು ಕೊಟ್ಟು ಕರೆಂಟ್ ಬಿಲ್ ಕಟ್ಟಿ 10 kg ಅಕ್ಕಿ ಹಾಕಿ ಫ್ರೀ ಬಸ್ ಕೊಟ್ಟು ಮಾಡಬಹುದಾಗಿತ್ತು. ಏನಾದ್ರು ಮಾಡಿದ್ರ? ಏನು ಮಾಡಲಿಲ್ಲ. ನಿಮ್ಮ ಋಣ ತೀರಿಸ್ತಾ ಇದೀವೋ ಇಲ್ಲ? ಸರ್ಕಾರ ನಮ್ಗೆ ಅಧಿಕಾರ ಬಂದಕ್ಕೆ ಅದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ ಯಾಕೆ ಮಾಡಿದೀವಿ ಅಂದ್ರೆ ನಮ್ಗೆ ಅವಕಾಶ ಸಿಕ್ಕದಕ್ಕೆ ಇಲ್ಲಿ ಮಾಡ್ತಾ ಇದೀವಿ. ಅದೇ MLA ಇಲ್ಲಿ ಇದ್ದಿದ್ರೆ ಮಾಡಕ್ ಆಯ್ತಿರ್ಲಿಲ್ಲ, ಅವ್ರು ಬಿಡ್ತಿರ್ಲಿಲ್ಲ. ಈಗ ರಾಮನಗರದಲ್ಲೂ ಇದೇ ರೀತಿ ಹೊರಟಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಈ ರೀತಿ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಇದನ್ನ ರಾಜ್ಯಕ್ಕೆ ಇದನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಕೂಡ ನಾವು ಮಾಡ್ತೀವಿ. ಅದಕ್ಕೆ ಇವತ್ತು ನಾನು ತಮ್ಗೆ ಹೇಳಿದಷ್ಟೇ, ನಾವು ಸಂಕಲ್ಪ ಮಾಡಿದ್ದೇವೆ. ನಿಮಗೆ ಚನ್ನಪಟ್ಟಣದ ಅಭಿವೃದ್ಧಿಯ ದೀಪವನ್ನ ಇವತ್ತು ಹಚ್ಚಿದ್ದೇವೆ. ಚನ್ನಪಟ್ಟಣವನ್ನ ಚಿನ್ನದ ಪಟ್ಟಣಾಗಿ ಮಾಡ್ತೇನೆ ಅಂತೇಳಿ ಮಾತು ಕೊಟ್ಟಿದ್ದೇನೆ. ಆ ಮಾತು ಪ್ರಕಾರ ಇವತ್ತು ಅಭಿವೃದ್ಧಿಯ ಮುನ್ನಡೆಯನ್ನ ಮಾಡಲಿಕ್ಕೆ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ಮನುಷ್ಯ ಯಾವತ್ತು ಒಳ್ಳೇದು ಯೋಚನೆ ಮಾಡಬೇಕು. ಈಗ ನಾನು MLA ಪಾಪ ಕುಮಾರಸ್ವಾಮಿ ಇದ್ರು, ನಾವೇ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಇಂದ. ಅವ್ರು ನನಗೆ ಬೇಡಪ್ಪ ಅಂತೇಳಿ ಅಧಿಕಾರನ ಅವರು ಉಳಿಸ್ಕೊಳಕ್ ಆಗಲಿಲ್ಲ. BJPಯವರು ಬಂದ್ರು, ಅವ್ರನ್ನು ಜನ ನಿಮ್ ಕೈಯಲ್ಲಿ ಮಾಡೋಕ್ ಆಗುದಿಲ್ಲ ಅಂತೇಳಿ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಸೊ ಇವತ್ತು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೇದು ಮಾತಾಡಬೇಕು. ಅಧಿಕಾರ ಇದ್ದಾಗ ಅವ್ರ ಕೈಯಲ್ಲಿ ಮಾಡಕ್ ಆಗಲಿಲ್ಲ. ಈಗ ಮುಂದಕ್ಕೆ ನೀವು ಅವ್ರಿಗೆ ಉತ್ತರ ಕೊಡುವಂತ ಅವಕಾಶ ಈ ಕೈ ಇದೆ. ಈ ಕೈಯಿಂದ ಏನೆಲ್ಲ ಮಾಡ್ಬೋದು? ನಮ್ಮನ್ನೂ ರಕ್ಷಣೆ ಮಾಡ್ಬೋದು, ನಿಮಗೂ ರಕ್ಷಣೆ ಮಾಡ್ಬೋದು. ಈ ಕೈಯನ್ನ, 2 ಕೈಯನ್ನ ಭದ್ರವಾಗಿ ನಾವು ಕಾಪಾಡುವಂತ ಕೆಲಸದಲ್ಲಿ ನಾವೆಲ್ಲ ತೊಡಗಬೇಕಾಗಿದೆ. ಆದ್ರಿಂದ ಇವತ್ತು ವೇದಿಕೆಯಲ್ಲಿ ಬಹಳ ಜನ ಎಲ್ಲ ಇದ್ದಾರೆ. ಅನುಕೂಲ, ಅವಕಾಶ, ಅದೃಷ್ಟ ಎಲ್ಲ ಇದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಇಚ್ಛಾಶಕ್ತಿ ಕೊರತೆ ಇರ್ತದೆ. ಅದಕ್ಕೆ ನಮ್ಮ ಇಚ್ಛಾಶಕ್ತಿಯಿಂದ ಇವತ್ತು ನಾವು ಇಲ್ಲಿ ನಿಮಗೆ 2 ಕೈಗಳಲ್ಲೂ ಕೂಡ ನಿಮ್ಮ ಸೇವೆಯನ್ನು ಮಾಡಬೇಕು. ನಮ್ಮ ಕೈಯಲ್ಲಿ ಯಾರು ನಮ್ಮನ್ನ ನಂಬಿದ್ದಾರೆ, ಯಾರು ಈ ಕೈಯನ್ನು ನಂಬಿದ್ದಾರೆ, ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಕೆಲವರು ಟೀಕೆ ಮಾಡ್ತಾರೆ, ಟೀಕೆಗಳೆಲ್ಲ ಸತ್ತೋಗ್ತವೆ, ಕೆಲಸಗಳು ಮಾತ್ರ ಉಳಿತವೆ. ಆದ್ರಿಂದ ಇವತ್ತು ನಾನು ನಿಮ್ಗೆಲ್ಲ ಈ ಜಿಲ್ಲೆಯ ಮಗ, ನಿಮ್ ಋಣ ತೀರಿಸಬೇಕು. ನಾನು ಚನ್ನಪಟ್ಟಣದ ವಿರೂಪಾಕ್ಷಪುರ ಹೋಬಳಿಲಿ 4 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದೆ. ಕನಕಪುರ ವಿಂಗಡಣೆ ಆದ್ಮೇಲೆ ಅದು ನಿಮ್ ಚನ್ನಪಟ್ಟಣಕ್ಕೂ ಸೇರ್ಕೊಂಡ್ಬಿಡ್ತು. ಈಗ ಚನ್ನಪಟ್ಟಣ ಬೇರೆ ಅಲ್ಲ, ನಾವೆಲ್ಲ ಬೆಂಗಳೂರು ಜಿಲ್ಲೆ ಜನ. ನಮ್ಗೆಲ್ಲ ಇಡೀ ದೇಶದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಅತಿ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ಖಾಲಿ ಕುರ್ಚಿ ಇದೆ, ಆ ಕುರ್ಚಿ ತುಂಬಬೇಕು. ನಾನು ಬಂದು 3 ತಿಂಗಳಾಯ್ತು ಖಾಲಿ ಇದೆ ಅಂತೇಳಿ. ನಾನು, ರವಿ, ನಮ್ಮ ಲೀಡರ್ಗಳೆಲ್ಲ ಸೇರಿ ನಾವೆಲ್ಲ ಬಂದಿದ್ದೀವಿ. ನಮ್ಮ ಜಿಲ್ಲಾ ಮಂತ್ರಿ ಎಲ್ಲ ಬಂದಿದ್ದೀವಿ. 3 ತಿಂಗಳಿಗೆ ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಅವಕಾಶ ಕೊಡಿ, ಇನ್ನು 3 ವರ್ಷ ಇದೆ. ನಿಮ್ಗೆ ಸೈಟ್ ಕೊಟ್ಟು ನಿಮ್ಗೆ ಮನೆಗಳನ್ನ ಕಟ್ಟಿಸಿ ಆಮೇಲೆ ಮುಂದಕ್ಕೆ ಆ ಕೆಲಸವನ್ನ ನಾವು ಮಾಡ್ತೇವೆ.
ಯಾರು ಉಳ್ಕೊಂಡಿದ್ದವರು ನಮ್ಗೆ ಸೈಟ್ ಸಿಕ್ಲಿಲ್ಲ ಅಂತ ಗಾಬರಿ ಪಡೋಂತ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಅರ್ಜಿ ತೆಗೆದುಕೊಂಡಿದ್ದೇವೆ, ಯಾರು ಹರಿದ್ದಾರೆ, ಕೆಲವರು ಮನೆ ಇದ್ರು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು. ಈಗಾಗಲೇ ಒಟ್ಟು ನಾವು 5,000 ಮನೆಗಳಿಗೆ ಮಂಜೂರಾತಿಯನ್ನು ನಮ್ಮ ಮಂತ್ರಿ ಕೊಟ್ಟಿದ್ದಾರೆ. ಸೊ ಹಂಗಂತ ಮನೆ ಇರೋನ್ಗೆ ದೊಡ್ಡ ದೊಡ್ಡ ಮನೆ ಇರೋರಿಗೆ ಕೊಡೋಕ್ಕಾಗುತ್ತೆ, ಹಂಗೆಲ್ಲ ಕೊಡೋಕ್ಕಾಗೋದಿಲ್ಲ. ಆಮೇಲೆ ನನಗೆ ತೊಂದರೆ ಆಗೋಯ್ತದೆ. ಸೊ ಈಗೆಲ್ಲ ಇವತ್ತು 200 ಕೋಟಿ ರೂಪಾಯಿ ಟೌನಲ್ಲೇ ಕೆಲಸ ಮಾಡಲಿಕ್ಕೆ ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ಹಳ್ಳಿಲಿ 300 ಕೋಟಿ, ಎಲ್ಲ ಹಳ್ಳಿಲೂ ಕೂಡ ಪ್ರತಿಯೊಂದು ಪಂಚಾಯತಿಲೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಒಟ್ಟು ಚನ್ನಪಟ್ಟಣಕ್ಕೆ 500 ಕೋಟಿ ರೂಪಾಯಿ. ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ, ಬಂದಿದ್ದ 500 ಕೋಟಿ ಆವತ್ತು ನಾವು ತಂದು ಈಗ ಕೆಲಸವನ್ನ ಮಾಡಿದ್ದೇವೆ. ನಿನ್ನೆ ತಾನೇ ರಾಮಲಿಂಗಾರೆಡ್ಡಿಯವರು ಎಲ್ಲಾ ಕಡೆ ಹೋಗಿ ಬೆಳಗ್ಗೆ 10 ಗಂಟೆಯಿಂದ 7 ಗಂಟೆವರೆಗೂ ಕೂಡ ಗುದ್ಲಿ ಪೂಜೆ ಮಾಡಿ ಕೆಲಸನ ಪ್ರಾರಂಭ ಮಾಡಿಸಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ದಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹೆಂಗೆ ಇವತ್ತು ಎಲ್ಲ ವರ್ಗದ ಜನ, ಅಲ್ಲಿ ಮುಸಲ್ಮಾನ್ ಸ್ನೇಹಿತರು ಕೂಡ ಸುಮಾರು 5,000 ಜನ ಇದ್ರು. ಅವರು ಕೂಡ ಈಗೆಲ್ಲ ಸಭೆಯನ್ನ ಹೇಳಿ ಮಾಡಿದ್ದೇವೆ. ಅದು ಸೈಟ್ ಹೆಚ್ಚಬೇಕು ಅಂತಿದ್ದೇವೆ. ಅಲ್ಲಿ ಅವರೆಲ್ಲ ಹೇಳಿದ್ರು ಜಮೀನ್ ಅವ್ರಿಗೆ, ಇಲ್ಲ ಸ್ವಾಮಿ 1+3 ಮನೆನೇ ಕಟ್ಕೊಟ್ಬಿಡಿ ಅಂತ ಹೇಳಿದ್ರು. ಅದಕ್ಕೆ ಅವರು ಜಮೀನ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಅಪಾರ್ಟ್ಮೆಂಟ್ ತರ 1+3 ಕಟ್ಸ್ಕೊಳಕ್ಕೆ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಅದು ಟೌನ್ ಒಳಗಡೆ ಇದೆ, ಬಹಳ ಚೆನ್ನಾಗಿದೆ. ಈಗ ನಿಮ್ಗೆ ರಾಷ್ಟ್ರೀಯ ಹೆದ್ದಾರಿ ಕೂಡ ಬಹಳ ಚೆನ್ನಾಗಿದೆ, ಮಧ್ಯದಲ್ಲಿ ಅದು ಆಗ್ತಾ ಇದೆ, ಎಲ್ಲ ಟೌನ್ ಒಳಗಡೆ. ಸೊ ಹಿಂಗೆ ಮುಂದಕ್ಕೆ ಈ ಚನ್ನಪಟ್ಟಣ ಟೌನ್ ಹೆಂಗಿದೆ ಆ ರೀತಿ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಆದ್ರಿಂದ ಇವತ್ತು ಈ ದಿನ ಅನೇಕ ಕಾರ್ಯಕ್ರಮಗಳನ್ನ ನಾವೆಲ್ಲ ರೂಪಿಸಿದ್ದೇವೆ. ನೀವು ಬಹಳ ತಾಳ್ಮೆಯಿಂದ ಇರಬೇಕು. ನಮ್ಗೆ ಸಿಕ್ಲಿಲ್ಲ, ನನ್ನ ಹೆಸರು ಲಾಟ್ರಿ ಬರಲಿಲ್ಲ, ನನಗೆ ಬರೋದಿಲ್ಲ ಅನ್ನೋದಿರ್ಬೇಕು. ನಾವು ಏನ್ ಮಾಡ್ಬೋದು, ಈಗ ಜಾಗ ಕೊಟ್ಬಿಟ್ಟಿದ್ರೆ ಲಾಟ್ರಿ ಎತ್ತಿರಲಿಲ್ಲ. ಈಗಿರೋಂತ ಸರ್ಕಾರಿ ಜಮೀನನ್ನ ಹುಡುಕಿ ಎಷ್ಟು ಎಕರೆ ನಾವಿಲ್ಲಿ 22 ಎಕರೆ. 22 ಎಕರೆಯಲ್ಲಿ ಎಷ್ಟು ಜನ ಕೊಟ್ಟು 675 ಜನಕ್ಕೆ ಹಂಚಬಹುದು. ಇನ್ನು ಮಿಕ್ಕಿದ 600 ಜನ ಇದ್ದಾರೆ. ಅವ್ರಿಗೆಲ್ಲ ಮಿಕ್ಕಿದ ಜಮೀನು ರೆಡಿ ಮಾಡ್ತೀನಿ. ನೀವು ಯಾರು ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ. ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದೇವೆ. ನಮ್ಮ ಶಕ್ತಿ ಏನಪ್ಪಾ ಅಂದ್ರೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳುವಂಥದ್ದು. ಜಮೀನನ್ನ ನೀವು ಯಾವ್ದಾದ್ರು ಜಮೀನ್ ಇದ್ರೆ ಹೇಳಿ, ತಗೋತೀವಿ. 2 ಎಕರೆ ಕೊಡಿಸಿ, 5 ಎಕರೆ ಕೊಡಿಸಿ. ಒಂದೊಂದು ಎಕರೆಗೆ 25, 30, 40 ಸೈಟ್ ಕೂಡ ನಾವು ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಎಲ್ಲರೂ ಕೂಡ ಅನುಕೂಲ. ಕನಿಷ್ಠ 30 ಅಡಿ ರೋಡ್ ಅನ್ನ ಮಾಡ್ತೇವೆ. ಸೊ ಅದಕ್ಕೆ ಇವತ್ತು ತಾವೆಲ್ಲ ಕೂಡ ಸಹಕಾರ ಕೊಡಬೇಕು. ನಾನು ಅಧಿಕಾರ ಮಾಡ್ಲಿಕ್ಕೆ ನಿಮ್ಮ ಹತ್ರ ಬರಲಿಲ್ಲ, ನಿಮ್ ಸೇವೆ ಮಾಡಬೇಕು. ನಿಮ್ಮ ಸಂಬಂಧ ನಾನು ಈ ಜಿಲ್ಲೆ ಬಿಟ್ಬಿಟ್ಟು ಓಡೋಗುದಿಲ್ಲ. ನಾನು ಯಾವುದೋ ಬೇರೆ ಜಿಲ್ಲೆಯಿಂದ ಬಂದವನಲ್ಲ, ನಾನು ಈ ಜಿಲ್ಲೆ ಬಿಟ್ಬಿಟ್ಟು ಓಟ್ ಹಾಸ್ಕೊಂಡು ಹೊಂಟೋಗೋನಲ್ಲ. ನಾನು ಇಲ್ಲೇ ಇರೋನು, ನಾನು ಹುಟ್ಟಿದ್ದು ಇಲ್ಲೇ, ಸಾಯೋದು ಇಲ್ಲೇ. ಇದನ್ನು ನೀವು ಗಮನದಲ್ಲಿ ತಾವೆಲ್ಲ ಇಟ್ಕೊಳ್ಬೇಕು. ಇವತ್ತು ಹಕ್ಕು ಈಗ ಪಟ್ಲ ಗ್ರಾಮದಲ್ಲಿ ಈಗ ನಾವು 500ಕ್ಕೂ 600 ಜನಕ್ಕೂ ಆಯ್ಕೆ ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಎಲ್ಲ ಗ್ರಾಮೀಣ ಜನರು ಕೂಡ ಇವತ್ತು ನಿವೇಶನ ಹಂಚುವಂತ ಕೆಲಸ ಇವತ್ತು ಆಯ್ಕೆ ಮಾಡ್ತೇವೆ. ಈಗಾಗಲೇ ವೈಟಿಹಳ್ಳಿ ಮತ್ತು ಕಡೂರಿನಲ್ಲೂ ಕೂಡ ಈಗಾಗಲೇ 140 ಜನಕ್ಕೆ ಕೂಡ್ಲೂರಲ್ಲಿ ಮಾಡಲಿಕ್ಕೆ ಹಕ್ಕುಪತ್ರ ವಿತರಣೆ ಮಾಡುವಂತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಸೊ ಈಗ 5,000 ಮನೆಗಳ ಪೈಕಿ 2,300 ವಸತಿ ರೈತರಿಗೆ ಬಸವ ಜಯಂತಿ ಯೋಜನೆ, ಅಂಬೇಡ್ಕರ್ ವಸತಿ ಯೋಜನೆ, ಆಶ್ರಯ ಯೋಜನೆಯಲ್ಲಿ ಈಗಾಗಲೇ ಮಂಜೂರಾತಿಯ ಪತ್ರವನ್ನ ಕೊಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈಗಿನ ಬರಕ್ಕಿನ ಮುಂಚಿತವಾಗಿ 21 ಜನ ಅಂಗವಿಕಲರು, ಅವರು ಕೂಡ ಎಲ್ಲ ವೆಹಿಕಲ್ಗಳನ್ನ ಕೊಟ್ಟುಕೊಂಡು ಬಹಳ ಸಂತೋಷ ಆಯಿತು. ಬಹಳ ಸಂತೋಷದಿಂದ ಅವರೆಲ್ಲ ಸ್ವೀಕಾರವನ್ನ ಮಾಡಿದ್ದಾರೆ. ಸೊ ಅದರಿಂದ ನಿಮ್ಮ ಮನೆಯ ಮಗನಾಗಿ
ನಿಮ್ ಸೇವೆ ಮಾಡಲಿಕ್ಕೆ ಇಡೀ ಸರ್ಕಾರ ಇಷ್ಟೊತ್ತು ಬೆಳಗ್ಗೆ ನಮ್ಮ ಜಿಲ್ಲಾ ಮಂತ್ರಿ ರಾಮಲಿಂಗಾರೆಡ್ಡಿ ಅವರು ಇದ್ರು. ನಾನು ಬೆಂಗಳೂರಲ್ಲಿ ಜಿಲ್ಲಾ ಮಂತ್ರಿ ಆಗ್ಬಿಟ್ಟಿದ್ದೀನಿ. ಎರಡು ಕಡೆನೂ ಒಟ್ಟಿಗೆ ಕೆಲಸ ಮಾಡಕ್ಕಾಗಲ್ಲ ಅಂತೇಳಿ ಅವ್ರಿಗೆ ಈ ಜವಾಬ್ದಾರಿಯನ್ನ ವಹಿಸಿದ್ದೇನೆ. ಅವರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ನಮ್ಮ ಬೀದರ್ನಿಂದ ರೆಹಮಾನ್ ಖಾನ್ ಬಂದಿದ್ದಾರೆ, ಜಮೀರ್ ಅಹಮದ್ ಅವರು ಕೂಡ ಬಂದಿದ್ದಾರೆ ನಿಮ್ಗೆಲ್ಲ ಮನೆಯನ್ನ ಕೊಡ್ಲಿಕ್ಕೆ. ಏನಪ್ಪಾ ಅಂದ್ರೆ ಅವ್ರಿಗೆ ಚನ್ನಪಟ್ಟಣದ ಸೀಟ್ ಹೊಂಟೋಯ್ತಲ್ಲ ಅಂತ ಒಂದಷ್ಟು ಅವ್ರಿಗೆ ಬೇಜಾರಿದೆ. ಈಗ ಅದನ್ನ ತುಂಬ್ತಿರ್ತಾನೆ. ಹೆಣ್ಮಕ್ಳು ಕೈ ಎತ್ತಾ ಇಲ್ಲ. ಈಗ 2000ಕ್ಕೆ ಬೆಲೆ ಬರ್ಬೇಕಲ್ಲ, ಬಸ್ಗೆ ಬೆಲೆ ಬರ್ಬೇಕಲ್ಲ, ಅಕ್ಕಿ 10 ಕೆಜಿ ಬರ್ತಾ ಇದ್ದಾನೆ, 5 ಕೆಜಿ ದುಡ್ಡು, 5 ಕೆಜಿ ಅಕ್ಕಿ ಬರ್ತಾ ಇದೆ ತಾನೆ. ಬಹಳ ಸಂತೋಷ. ಅನ್ನ ಊಟ ಮಾಡಿದವರು ಯಾರು ಋಣ ಇಲ್ಲ ಅಂತ ಹೇಳೋದಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ಆಗಿದ್ದಾಗೋಯ್ತು, ಬಂದದ್ದಾಯ್ತು, ಓಟ್ ತಗೊಂಡದ್ದಾಯ್ತು, ಊರು ಬಿಟ್ಟು ಹೊಟ್ಟದ್ದಾಯ್ತು. ಇನ್ನೇನಿದ್ರು ನಾನು ನೀನು ನಮ್ದು ನಿಮ್ದು ಏನಿದ್ರು ಭಕ್ತು ಭಗವಂತನ ಸಂಬಂಧ ಅದು ಉಳಿಸ್ಕೊಂಡು ಹೋಗೋಣ. ಇಷ್ಟೇಳಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಿಮ್ಮ ಮೇಲೆ ಅಪಾರವಾದಂತ ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡು ನಾನು ಬಂದಿದ್ದೇನೆ. ಇಡೀ ಸರ್ಕಾರ ನಿಮ್ಮ ಜೊತೆಲಿದೆ. ಚನ್ನಪಟ್ಟಣದಲ್ಲಿ ಬದಲಾವಣೆಯನ್ನ ತರ್ತಾ ಇದೀವಿ. ಅದಕ್ಕೆ ತಾವು ಸಹಕಾರ ಕೊಡಬೇಕು. ಎಲ್ಲರಿಗೂ ನಮಸ್ಕಾರ.